ಈ ಮಾಮನ್ನ ನೆಟ್ಟಗೆ ಮಾತಾಡ್ಸತಕ್ಕ ನಾನು ಊಟಕ್ಕೆ ಇಕ್ಕಲ್ಲ. ಸುಮ್ಕಿರು. ನಂಬಕ್ಕೆ ಇಕ್ಲಿಲ್ಲ ಅಂದ್ರೆ ಗೊತ್ತಾಗುತ್ತೆ ಇದಕ್ಕೆ. ಹಿಂಗೆ ಮಾತಾಡೋದು ಹಂಗೇನೆ. ಸರಿಯಾಗಿ ಮಾತಾಡಲಿಲ್ಲ ಅಂದ್ರೆ ಹಿಂಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಆಗಲ್ಲ. ಯಾರನ್ನ ಕಾಮ್ತಾರೆ, ಏನು ಅನ್ಕೊಂತಾರೆ, ಇದೇನು ಹಿಂಗೆ ಮಾತಾಡ್ತಾನೆ ನೀವು ಅಜ್ಜ ಅಂತಾರೆ. ಅದೇ ಬುದ್ಧಿ ಬಂದಿರ್ಬೋದು. ಆದರೆ ವಯಸ್ಸಿಗೆ ತಕ್ಕನಂಗೆ ಮಾತಾಡ್ಬೇಕು. ಯಾರಾದ್ರೂ ಕಾಣ್ದಾರೆ ಏನು ಅನ್ಕಮ್ಮನ. ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು. ಮಾತಾಡಿಸ್ಲಿ ಬಂದು ಸರಿಯಾಗಿ ಹೇಳ್ತೀನಿ. ಒಂಬಕ್ಕಿ ಕಾಲ್ ತಡಿ. ಬಾ ಒಂಬಕ್ಕಿಕ್ ಬಾ ಬಾ. ಇನ್ನೊಂದು ಸರಿಯಾಗಿ ಮಾತಾಡ್ಸೋವರ್ಗು ನಾನು ಒಂಬಕ್ಕಿ ಕದಿಲ್ಲ ಕಣ್ಮಮ್ಮ. ಮಾತಂಬದು ಸರಿಯಾಗಿ ಆಡಬೇಕು. ನಾನು ಮಾತಾಡಿಸ್ಬೇಡ ನೀನು. ಬಾ ಒಂದಿಟ್ಟು ಇಕ್ ಬಾರಮ್ಮ. ಬಾ ಒಂದಿಟ್ಟು ಒಂಬಕ್ಕೆ ಇಕ್ ಬಾ. ಹೊಟ್ಟಸ್ತೈತಿ. ಅಜ್ಜಿ ಯಾಕ ಸೇನಕ್ಕಿಲ್ಲ ಅಂತ ಆಸ್ಪತ್ರೆಗೆ ಹೋಗಿ ಅವಳೆ. ಅದಕ್ಕೇನೆ ಬಾರಮ್ಮ ಒಂದಿಟ್ಟು ಇಕ್ ಬಾ. ಬಾ ಒಂದಿಟ್ಟು ಒಂಬಕ್ಕೆ ಇಕ್ ಬಾ. ನಾನು ಇಕ್ಕಲ್ಲ. ಹೋಗಿ ಇಕ್ಕೊಂಡು ಈಗ ಬಾರಮ್ಮ ಅಂತೀಯ. ಒಂದೊಂದ್ಸತಿ ವಾರೇ ಹೋಗಿ ಅಂತೀಯ. ಬಾರಮ್ಮ ಬಾ. ನಂದು ತಪ್ಪಾತು. ನಾನು ಗೊತ್ತಿಲ್ದಲೆ ಮಾತಾಡಿದೆ. ಬಾ ಈ ಪಟ್ವಾಗಿ ಮಾತಾಡಲ್ಲ. ನೀನು ರಾತ್ರಿನೂ ಇಕ್ಲಿಲ್ಲ, ಮುಂಬಕ್ಕೆ ಇಕ್ಲಿಲ್ಲ. ಅದಕ್ಕೇನೆ ಬಾ. ಅವಜ್ಜಿ ಸೆನಕ್ಕಿಲ್ಲ ಅಂತ ಆಸ್ಪತ್ರೆಗೆ ಹೋಗಿ ಊರಿಗೆ ಹೋಗಿ ಅವಳೆ. ಬಾ ಬಾರಮ್ಮ ಇಕ್ ಬಾ. ಇವಾಗ ಏನೋ ಒಳ್ಳೆ ಮಾತನಾಗೆ ಇದ್ರೆ ಮಾತ್ರ. ನೀನು ಇಲ್ಲದ್ದೆಲ್ಲನ ಗಾಂಚಲಿ ಮಾಡಿದ್ರೆ ಯಾರು ನಿನ್ಗೆ ಊಟಕ್ಕೆ ಇಕ್ಕಲ್ಲ. ಹಂಗೆ ಹಿಂಗೆ ಅಂತ ಹೇಳಿ ರೋಪ್ ಹೊಡೆದ್ರೆ ಯಾರೂ ಕೇಳೋದಿಲ್ಲ. ಇಲ್ಲ ಮಾತಾಡೋದಿಲ್ಲ ಕಣಮ್ಮ. ಮೇಲಿಂದಾನ ಮಾತಾಡಲ್ಲ. ರಾತ್ರಿ ಉಣ್ಲಿಲ್ಲ, ಹೊಟ್ಟೆ ಹಸ್ತೈತೆ ಕಣಮ್ಮ. ನಿಂಬಕ್ಕಿಕ್ಕಮ್ಮ. ನಿಂಬಕ್ಕಿಕ್ತೀಯ. ಇಪ್ಪಟ್ಟಂಗೆ ಮಾತಾಡಲ್ಲ ಕಣಮ್ಮ. ಅಪ್ಪ ಇಲ್ಲಿ ನೋಡಿಲಿ, ನೀನು ಇನ್ಮೇಲೆ ಚೆನ್ನಾಗಿ ಮಾತಾಡಿಸ್ಕೊಂಡು ಏನಮ್ಮ ಅಂತ ಹೇಳಿ ಮಾತಾಡಿಸ್ಕೊಂಡು ಸೊಸೆ ನಮ್ಮ ಮಗಳ ಥರ ನೋಡಬೇಕು. ಅವಳು ಇವಳು ಅಂತ ಹೇಳಿ ಮಾತಾಡಿದ್ರೆ ಅವಳು ಊಟಕ್ಕೆ ಇಕ್ಕಲ್ಲ ನೋಡು. ಅದಕ್ಕೆ ಮತ್ತೆ ಅವಳು ಬೇಜಾರಾಗಿ ರಾತ್ರಿ ಇವಳು ನಿನಗೆ ಊಟಕ್ಕೆ ಇಕ್ಕಿಲ್ಲ ಅವಳು. ಇಲ್ಲ ಕಣಪ್ಪ, ಇನ್ಮೇಲೆ ಮಾತಾಡಲ್ಲ ಕಣರಾಮು. ನಿನಗೆ ಹೊಟ್ಟೆ ಹಸಿತೈತಿ. ಅದಕ್ಕೇನೆ ಬೇಕಿಕ್ಕಮ್ಮಂತ ಕೇಳ್ದೆ. ಈಗ ಏನು ಮಾಡೋಣ, ಮಾತಾಡ್ದೆ. ಇನ್ಮೇಲೆ ಮಾತಾಡಲ್ಲ ಕಣ, ಮಾತಾಡಲ್ಲ ಇನ್ಮೇಲೆ. ಹೋಗು ಲೇಪು, ಇಟ್ಕೊಂಡು ಕೊಡೋ ಹೋಗಪ್ಪ. ಈಗ ಊಟಕ್ಕೆ ಇಕ್ಕೊಡೋ ಹೊಟ್ಟಸ್ತೈತಂತೆ. ತಡಿ, ಇವಾಗಿನ ವಿಶಾಲ್ ಕೂಗ್ತು ಈಗ ಕೊಡ್ತೀನಿ. ಹೋಗಂಗೆ ಹೊರ ಕುಕ್ಕ ಹೋಗಮ್ಮ. ಈಗ ಕೊಡ್ತೀನಿ ಹೋಗು. ಹೋಗಪ್ಪ, ಒಂದು 5 ನಿಮಿಷ ಕುಕ್ಕ ಇಕ್ಕೊಡ್ತಾಳೆ. ಸರಿ ಆಯ್ತು. ಮೇಲೆ ಹಂಗೆ ಮಾತಾಡಲ್ಲ ಕಣಮ್ಮ. ಇನ್ನ ಚೆನ್ನಾಗಿ ಮಾತಾಡಿಸ್ತೀನಿ. ಲೇಪಮ್ಮ ಅಂತೀನಿ. ಲೇಪಮ್ಮ ಲೇಪಮ್ಮ ಅಂತೀನಿ. ಇನ್ಮೇಲೆ ಹಂಗೆ ಮಾತಾಡಲ್ಲ. ಸರಿನಿ. ಎಲ್ಲರೂ ನಾನು ಬೈತಾರೆ. ನೀನು ಕಟ್ಟಿಲ್ದಾನು ನೀನು ಒಳ್ಳೆನಲ್ಲ ಕಣಜ್ಜ ನೀನು ಅಂತ ಹೇಳಿ ಬೈತಾರೆ. ಅದಕ್ಕೇನೆ ಇನ್ಮೇಲೆ ಯಾವತ್ತೂ ಹಂಗೆ ಮಾತಾಡಲ್ಲ ಕಣಮ್ಮ. ನೋಡು, ರಾತ್ರಿ ಊಟಕ್ಕೆ ಇಕ್ತಿಲಕ್ಕೆ ಹೇಳ್ದಂಗೆ ಕೇಳ್ತಾ ಐತಿ. ನಾನು ಇಕ್ಕಲ್ಲ ನೀನು ಹಂಗೆ ಮಾತಾಡಿದ್ರೆ ಅಂತ ಅಂದೆ. ಬಿಡತ್ಲಾಗ ವಯಸ್ಸೋಗಿರೋರ್ತಾಗ ಏನತ್ಲಾಗೆ ಇನ್ನೇನು ಮಾಡೋಕ್ಕಾಗುತ್ತೆ. ಅಕ್ಕ ವಯಸ್ಸು ಸರಿಯಾಗಿ ಮಾತಾಡ್ಬೇಕಣಕ್ಕ. ಹಂಗೆ ಮಾತಾಡಬಾರ್ದು. ವಯಸ್ಸು ನಂದು ಎಂಥದ್ದು, ಯಾರನ್ನ ಹೆಂಗೆ ಮಾತಾಡಿಸ್ಬೇಕು, ಈ ವಯಸ್ಸನ್ನ ಹಿಂಗೆ ಮಾತಾಡಿದ್ರೆ ಯಾರನ್ನ ಏನಂತಾರೆ ಅಂತ ಸರಿಯಾಗಿ ಮಾತಾಡಬೇಕು. ಅದಕ್ಕೆ ನಾನು ರಾತ್ರಿ ಕೂಗುಂಬಕ್ಕೆ ಇಕ್ಕಲ್ಲ. ನಾನು ಇಕ್ಕಲ್ಲ ಕಣ್ಮಮ್ಮ ಹೋಗು ಅಂತಂದೆ. ಇಕ್ಕೊಂಡು ಉಣ್ಲಿಲ್ಲ, ಬೇಜಾರಾಗಿ ಅದೇ ಮನಿಕೆಂಟು. ಅದಕ್ಕೆ ಮತ್ತೆ ಇಕ್ತಿಲ್ಲತ್ಗೆ ಈಗ ಹೇಳ್ದಂಗೆ ಕೇಳ್ತೈತಿ. ನಾನು ಹಂಗೆಲ್ಲ ಮಾತಾಡಿದ್ರೆ ಊಟಕ್ಕೆ ಇಕ್ಕಲ್ಲ ಅಂತೇಳಿ ಗೊತ್ತಾಗೈತಿ. ಇಲ್ಲ ಅಂದಿದ್ರೆ ಹೇಳ್ದಂಗೆ ಕೇಳ್ತಾರಲ್ಲ ಮಾಮ. ಹೆಂಗೆ ಮಾತಾಡುತ್ತೆ ನೋಡು. ಬಿಡತ್ಲಾಗ ಹೋಗ್ಲಿ. ಯಾಕೆ ಭೂಮಿ ಅಕ್ಕ ಬೇಜಾರಾಗಿದ್ಯಾ? ಏನು ಮಾಡೋಣಪ್ಪ, ಇವನು ಬೇರೆನೇ ಅವಾಜಾಕ್ ಹೋದ. ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ. ನನಗೆ ಯಪ್ಪ ಇನ್ನು ನೋಡಪ್ಪ, ನಾವೇನು ಮಾಡಲಿಲ್ಲ ಅಂದ್ರೂ ನಮ್ಮ ಮೇಲೆ ಎಷ್ಟು ಇದು ಮಾಡ್ತಾರೆ. ಯಾರು ಮಾಡಿರೋದಕ್ಕೋ ನಮ್ಮ ಮೇಲೆ ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನಿಸ್ತೈತಿ. ನೀನು ಹೆದರ್ಕೋಬೇಡ ಭೂಮಿ ಅಕ್ಕ, ನಾನಿದ್ದೀನಿ. ನಿನ್ಗೇನೇ ಬಂದ್ರೂ ನಾನು ನೋಡ್ಕೊಂಬತ್ತೀನಿ. ಸರಿನಾ? ನೀನು ಹೆದರಿಕೆಮಕ್ಕೆ ಹೋಗ್ಬೇಡ. ಇದ್ದಿದ್ದೇನೆ ಇಂಥವೆಲ್ಲನ ಜೀವನದಾಗ ಇಂಥವೆಲ್ಲ ಬರ್ತಾ ಇರ್ತವೆ. ಜಗಳ ಅಂದಮೇಲೆ ಇಂಥವೆಲ್ಲ ಬರ್ತಾ ಇರ್ತವೆ. ನಿನ್ನ ತಲೆ ಕೆಡಿಸ್ಕೊಬೇಡ, ಧೈರ್ಯವಾಗಿರು, ನಾನಿದ್ದೀನಿ. ಅಲ್ಲ, ಏನೇ ಅಂದ್ರೂ ಒಂಥರ ಮನ್ಸಿಗೆ ಬೇಜಾರು. ನೋಡಪ್ಪ, ನಾವೇನು ಮಾಡಲಿಲ್ಲ ಅಂದರು ಯಾವ ರೀತಿ ನಮ್ಮ ಮೇಲೆ ಜನ ಯಾರನ್ನ ಕಾಣದೇ ಇರೋರು, ಅಯ್ಯೋ ಇವಳು ಏನಾದರೂ ಮಾಡಿರ್ಬೋದೇನೋ, ಆಗಲ್ವಲ್ಲ, ಅದಕ್ಕೇನೋ ಮಾಡಿರ್ಬೇಕು ಇವಳೇನೆ ಅಂತೇಳಿ ನನ್ನ ಮೇಲೆ ಜನ ಸುಮ್ಮನೆ ತಪ್ಪಾಗಿ ತಿಳ್ಕೊಂತಾರೆ. ಅದಕ್ಕಾಗಿ ನನಗೊಂಥರ ಬೇಜಾರಾದಂಗೆ ಆಗ್ತೈತೆ ಮನಸ್ಸಿಗೆ. ಇವ್ರು ಬೇರೆನೆ ಕರ್ಕೊಂಬರ್ಲಿಬಿಡು ಪೊಲೀಸ್ನವ್ರನ್ನ ಅಂತಂದರು. ಪೊಲೀಸ್ನವ್ರನ್ನ ಕರ್ಕೊಬತ್ತೀನಿ ಅಂತ ಹೋದ. ನಾವೇನು ತಪ್ಪು ಮಾಡಲಿಲ್ಲ ಅಂದರೂ ನೋಡಪ್ಪ, ನಾವು ಯಾಕಪ್ಪ ಇಂಥ ಶಿಕ್ಷೆ ಅನುಭವಿಸ್ಬೇಕು ಅನ್ನಿಸ್ತೈತೆ. ಅಲ್ಲ, ನೀವು ಮಾಡಿಲ್ಲ ಬಿಡ್ರಿ, ಯಾಕೆ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಅದು ಮಾಡಿರೋದೇ ಬೇರೆ, ಯಾರು ಏನು ಎತ್ತ ಅಂತ ನನಗೆ ಗೊತ್ತು. ನಾನೆಲ್ಲ ಮಾತಾಡ್ತೀನಿ. ಏನು ಹೇಳ್ತಾ ಇದೆಯಲ್ಲ ಅಪ್ಪು? ನನಗೇನು ಅರ್ಥ ಆಗ್ತಾ ಇಲ್ಲ ನೀನು ಹೇಳ್ತಿರೋದು. ಅಲ್ಲ, ಭೂಮಿ ಅಕ್ಕ ಮಾಡಿಲ್ಲ ಅಂದಮೇಲೆ ಅವಕ್ಕ ಯಾಕೆ ಹೆದರಿಕೆಬೇಕು? ಇದನ್ನು ಬೇರೆಯವ್ರು ಯಾರೋ ಮಾಡಿಸಿದ್ದಾರೆ. ಅವಳು ತುಂಬ ಜಂಬ ಮಾಡ್ಯಾವಳಲ್ಲ ನಮ್ಮಕ್ಕ, ಅದಕ್ಕೆ ಯಾರೋ ಏನೋ ಮಾಡಿದ್ದಾರೆ. ಎಲ್ಲಿಗೆ ಹೋಗ್ಯಾವಳೆ ಎಂಬುದು ಗೊತ್ತಿಲ್ಲ ನನಗೆ. ಸುಮ್ಮನಿರಿ, ಅದೆಲ್ಲ ಒಂದಲ್ಲ ಒಂದಿನ ಬಯಲಾಗೆ ಆಗುತ್ತೆ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಬಂದೇ ಬರ್ತಾಳೆ ಅವಳು, ಎಲ್ಲಿದ್ರೂ ಬಂದೇ ಬರ್ತಾಳೆ. ಅವಾಗ ಗೊತ್ತಾಗುತ್ತೆ ಯಾರು ಮಾಡಿಸಿದ್ರು ಏನು ಎತ್ತ ಅಂತ. ಬಂದು ನಿಮ್ಮ ಹತ್ರನೇ ಕ್ಷಮೆ ಕೇಳ್ತಾರೆ. ಆ ಮಾಮ ಬಂದ್ಬಿಟ್ಟು ನೀವು ಮೊನ್ನೆನೇ ಕ್ಷಮಿಸ್ಬಿಡು ಭೂಮಿ ಅಂತೇಳಿ ಕೇಳುತ್ತೆ. ಸುಮ್ಮನಿರಾಕ, ನೀನು ಟೆನ್ಷನ್ ತಗೋಬೇಡ. ನಾನಿದ್ದೀನಿ ಭೂಮಿ ಅಕ್ಕ, ಧೈರ್ಯವಾಗಿರು.
ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಒಂಥರ ಭಯವಾಗ್ತೈತೆ ಅಂತಾರೆ. ಅವರು ನನಗೆ ಯಪ್ಪ ಭಯವಾದಂಗೆ ಆಗ್ತೈತೆ ಕಣಮ್ಮ. ಹಂಗಾದ್ರೆ ಹೆಂಗೆ ನೋಡಿ, ನಿಮ್ಮನ್ನೇ ನಾನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ನಾವೇನು ಮಾಡೋಣ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮಯ್ಯ ತುಂಬಾ ಯೋಚನೆ ಮಾಡ್ತಾಯಿದೆ. ಅದಕ್ಕೇನೆ ದೇವ್ರ ಇದ್ದಾನೆ ಕಣಪ್ಪ, ನಾನಂಥದ್ದೇನು ಮಾಡಿಲ್ಲ, ಸುಮ್ಮನಿರು, ದೇವ್ರ ಪರಮಾತ್ಮ ಇದ್ದಾನೆ, ನನ್ನ ಕಾಪಾಡ್ತಾನೆ. ನಾನಂಥದ್ದೇನಾದರೂ ಮಾಡಿದರೆ ಕರ್ಕೊಂಡು ಹೋಗ್ಲೇಳು, ದೇವ್ರ ಇದನ್ನು ಸುಮ್ಕಿರು ಅಂತ ಹೇಳಿ ನಾನು ಹೇಳಿ ಬಂದಿದ್ದೀನಿ. ಕೈ ಹಿಡ್ದೇ ಹಿಡಿತಾನೆ ದೇವರು. ನಾವು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ ಅಂದಮೇಲೆ ಕಾಪಾಡ್ತಾನೆ. ಕೊನೆಗೆ ಯಾವತ್ತೂ ಕೈ ಬಿಡಲ್ಲ. ಇಷ್ಟು ದಿನನೇ ಕಾಪಾಡೇವನಿ, ಕೊನೆಗೆ ಯಾವತ್ತೂ ಕೈ ಬಿಡೋದಿಲ್ಲ ದೇವ್ರು. ನಮ್ಮನ್ನು ಕಾಪಾಡ್ತಾನೆ. ಏನಾಗುತ್ತಾ ಆಗಲಿ, ಧೈರ್ಯವಾಗಿರ್ರಿ ಅಷ್ಟೇ. ಪೊಲೀಸ್ ನನ್ನ ಕರ್ಕ ಬರಲಿ, ಅದೇನು ಮಾತಾಡ್ಬೇಕು ಅದನ್ನ ಮಾತಾಡ್ತೀನಿ ನಾನು. ಸೊ ನಾವು ಅತ್ಲಾಗೆ ಯಾವ ಟೆನ್ಷನ್ ಇಲ್ದಂಗೆ ಆರಾಮಾಗಿ ನಿಮ್ದಾಗಿರ್ಬೇಕಪ್ಪ ಅಂತೀವಿ. ನಮ್ಮಪ್ಪ ನಮ್ಮನೇನು ಬಂದವ್ರೆ, ಅವ್ರಿಗಿಂತವೆಲ್ಲ ಅಂದರೆ ಆಗಿ ಬರೋದಿಲ್ಲ. ಅದಕ್ಕೇ ಅವರು ಇಲ್ಲಮ್ಮ, ಇಲ್ಲಿ ಯಾರು ಇರ್ತಾರೆ, ನಾವು ಸುಮ್ಮನೆ ಹೋಗ್ತೀವಿ ಅಂತಾರೆ. ಹೋಗು ಸುಮ್ಮನೆ ಅತ್ಲಾಗ ನಮ್ಮ ಪಾಡಿಗೆ ನಾವು ಕೂಲಿ ಮಾಡಿರೋ ಇಂಥ ಟೆನ್ಷನ್ ಇರಲಿಲ್ಲಮ್ಮ. ನಿಮ್ಮ ಅಣ್ಣ ತಮ್ರದ್ದು ಒಂದು ಜಗಳ ಆಗೈತೆ ಅಂತೈತಿ. ಅಣ್ಣ ತಮ್ರು ಅಂದಮೇಲೆ ಇದ್ದಾವೆ ಕಣಪ್ಪ ಅಂತ ಹೇಳಿ ನಾನು ಹಿಂಗೆ ಸಮಾಧಾನ ಮಾಡಿ ಬಂದಿದ್ದೀನಿ. ನಮ್ಮಪ್ಪ ನಮ್ಮ ಇಂಥವು ಕಂಡಾರಲ್ಲ, ಏನಿಲ್ಲ, ಬಡವರು ಇಂಥವಂದರೆ ಎಲ್ಲ ಹೆದರಿಕೆ ಅಂತಾರೆ. ಇಂಥದ್ರಾಗ ಅಲ್ಲೇನೆ ಎಲ್ಲ ಪಳಗಿದ್ದು ಕೋರ್ಟು ಕಚೇರಿ ಪೊಲೀಸು ಅದು ಇದು ಅಂತ ಹೋಗಿರೋರ್ಗೆ ಏನು ಅನ್ಸೋದಿಲ್ಲ. ಇಂಥ ತಕ್ರಾಲ್ಗೆ ಹೋಗ್ದಿಲ್ದ ಅಂಥವ್ರಿಗೆ, ಇಂಥವೆಲ್ಲ ಕಂಡಿರಲ್ವಲ್ಲ ಅಂಥವ್ರಿಗೆ ಎಷ್ಟು ಭಯ ಆಗುತ್ತೆ ಗೊತ್ತೇ ಪೊಲೀಸು ಅದು ಇದು ಅಂದರೆ. ನಮ್ಮಪ್ಪ ನಮ್ಮ ಎಂಥ ಪೊಲೀಸ್ ಒಂದಟ್ಟಿಗೆ ಭಯ ಆಗುತ್ತೆ ಅವ್ರಿಗೆ. ಅಮ್ಮ ನಾವು ಬಡವರಮ್ಮ, ನಮ್ಗೆ ಅಂಥವೆಲ್ಲ ಬೇಡವೇ ಬೇಡ ಅಂತೈತೆ ನಮ್ಮಪ್ಪ ನಮ್ಮಮ್ಮಯ್ಯ. ಇವಾದಂಗಾಗೈತೆ ಹೋಗತ್ತೆ ನನಗೂ ಹಂಗೆಪ್ಪ. ನಾವು ಇಂಥವ್ಕೆ ಯಾವತ್ತಿಗೂ ಹೋಗಿಲ್ವಲ್ಲ, ಒಂಥರ ಭಯ ಆದಂಗೆ ಆಗುತ್ತೆ. ಭಯ ಪಡೋ ಅಂಥದ್ದೇನಿಲ್ಲ ಭೂಮಿ ಅಕ್ಕ, ನೀನು ಆರಾಮ ಧೈರ್ಯವಾಗಿರು ಸರಿನಾ, ಏನೂ ಆಗಲ್ಲ. ನೀನು ಹೆದರ್ಕೊಂಬಕ್ಕೆ ಹೋಗ್ಬಿಡೋದು. ಅದು ಯಾರ್ದು ಏನು, ಯಾರು ಮಾಡಿದ್ದಾರೆ, ಯಾರು ರಂಜಿನ್ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಅದೆಲ್ಲ ಬಯಲಾಗೇ ಆಗುತ್ತೆ. ಆವಾಗ ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಬರುತ್ತೆ. ಸುಮ್ಕಿರು, ಟೆನ್ಷನ್ನೇ ತಾಬೇಡ, ನಾನಿದ್ದೀನಿ, ಧೈರ್ಯವಾಗಿರು. ನಿಮ್ಮಪ್ಪ ನಿಮ್ಮಮ್ಮನಿಗೂ ನೀನು ಧೈರ್ಯ ಹೇಳು. ಯಶೋ ಅಣ್ಣ ಐತೆ, ನಾವು ಯಶೋ ಅಣ್ಣ ಎಲ್ಲರೂ ಇರಬೇಕಾದ್ರೆ ನೀನು ಬಿಟ್ಕೊಡ್ತೀವ, ನೀನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಅವಳು ಮಾಡಿರೋ ಕರ್ಮ ಎಂಥದ್ದು, ಅದಕ್ಕೆ ಅನುಭವಿಸ್ತಾಳೆ. ಯಾರೇನು ಮಾಡಿದ್ರು ಏನೋ, ನನಗೂ ಅವಾಗಿಂದ ಅದೇ ಅನ್ನಿಸ್ತೈತೆ. ಅದಕ್ಕೆ ಫೋನ್ ಮಾಡಿ ಸ್ವಲ್ಪ ವಿಚಾರಿಸ್ತೀನಿ, ಯಾರನ್ನ ವಿಚಾರಿಸ್ಬೇಕು ಅವ್ರನ್ನ ವಿಚಾರಿಸ್ಕೊಂಡು ನಾನೆಲ್ಲನ ಮಾತಾಡ್ತೀನಿ. ನೀವು ಧೈರ್ಯವಾಗಿರ್ರಿ, ಅದು ಯಾರಿಂದ ಆಗೈತೆ ಏನು ಅಂತೇಳಿ ನಾನು ಕಂಡುಹಿಡ್ದು ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಾಗ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ. ಸುಮ್ಮನಿರಿ, ನೀವು ತಲೆ ಕೆಡಿಸ್ಕೋಬೇಡಿ. ಈ ವಿಷಯನ ಫಸ್ಟ್ ಮೈತ್ರಿ ಅಕ್ಕನಿಗೆ ಹೇಳಬೇಕು, ಹಿಂಗಾಗೈತೆ ಮೈತ್ರಿ ಅಕ್ಕ ಅಂತ ಹೇಳಿ. ಅದಕ್ಕೇ ಅವ್ರೇನಾದರೂ ಮಾಡಿದಾರ ಏನು, ಮಣಿಕಂಠನಿಗೆ ಏನಾದರೂ ಗೊತ್ತಾ ಈ ವಿಷಯ ಅಂಥೇಳಿ ಸ್ವಲ್ಪ ವಿಚಾರಿಸ್ಬೇಕು. ನನಗೆ ಯಾಕೋ ಅವನು ಸರಿಯಾಗಿ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ನಲ್ಲ, ಅದಕ್ಕೆ ನನಗೆ ಅವನ ಮೇಲೆ ಸ್ವಲ್ಪ ಡೌಟ್. ಏನಾದರೂ ನಮ್ಮ ಅಕ್ಕನ ಅವನೇನಾದ್ರೂ ಅರೆಸ್ಟ್ ಮಾಡಿಸಿದಾನ, ಅಲ್ಲ ಕಿಡ್ನಾಪ್ ಮಾಡಿದಾನ ಅಂತ. ಅದಕ್ಕೋಸ್ಕರ ಅವ್ನಿಗೆ ಹೇಳ್ಬಿಟ್ಟು ಈ ವಿಷಯನ ಅವನ ಹತ್ರ ಮಾತಾಡಬೇಕು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.